ನಾನು ನಮ್ಮ ಟಿ.ಬಿ. ಜಯಚಂದ್ರ ಮತ್ತು ಬೋಸರಾಜ್ ಅವರು ನಮ್ಮ ರಾಜ್ಯದ ಹಿರಿಯ ಅಧಿಕಾರಿಗಳು ನಮ್ಮ ACS ಅರ್ಬನ್ ಡೆವಲಪ್ಮೆಂಟು ನಾವೆಲ್ಲ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೆವು ನಾಯ್ಡು ಅವ್ರನ್ನ. ಭಾಳ ಪ್ರಮುಖವಾದಂಥ ವಿಚಾರ, ಬೆಂಗಳೂರಿಗೆ ಗ್ರೋತ್ ಆಗಬೇಕಾಗಿದೆ, ಭಾಳ ಟ್ರಾಫಿಕ್ ವಿಚಾರ ಆಗಿದೆ. ಎಲ್ಲ ಹೊರಗಡೆ ಜಾಸ್ತಿ ಲೇಔಟ್ಗಳು ಬೆಳೀತಾ ಇದೆ. ಸೊ ಎಲ್ಲಿ ವೆಹಿಕಲ್ ಲೇಔಟ್ಗಳು ಬೆಳೀತಾ ಇದೆಯೋ ಅಲ್ಲೆಲ್ಲ ನಂಬರ್ಸ್ ಆಫ್ ವೆಹಿಕಲ್ಸು ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಅದೊಂದು ನಮಗೊಂದು ಟ್ರಾಫಿಕ್ ಸ್ಟಡಿಲಿ BDA ಲೇಔಟ್ ಇರ್ಬೋದು, ಪ್ರೈವೇಟ್ ಲೇಔಟ್ ಇರ್ಬೋದು, ಅದರಿಂದ ಜಾಸ್ತಿ ವೆಹಿಕಲ್ ಒಂದೇ ಸತಿ ಸಿಟಿ ಒಳಗಡೆ ಬರೋಂಥದ್ದು ಎಲ್ಲ ನಮಗೆ ಅರ್ಥ ಆಗ್ತಾ ಇದೆ. ಬೆಂಗಳೂರು ಸಿಟಿಲಿ ಹೈ ರೈಸು ಹೋಗೋದು ಸ್ವಲ್ಪ ಭಾಳ ಕಡಿಮೆ ಆಗ್ತಾ ಇದೆ. ರೋಡ್ನ ನಾವು ಜಾಸ್ತಿ ಹೊಡೆಯೋಕ್ಕೂ ಆಗ್ತಾ ಇಲ್ಲ. ಒಂದು ಕಡೆ HAL ಏರ್ಪೋರ್ಟು, ಒಂದು ಕಡೆ ನಮ್ಮ ಕೆಂಪೇಗೌಡ ಏರ್ಪೋರ್ಟು, ಇನ್ನೊಂದು ಕಡೆ ಜಕ್ಕೂರು ಏರ್ಪೋರ್ಟು, ಇನ್ನೊಂದು ಕಡೆ ನಮ್ಮ ಏರ್ಫೋರ್ಸ್ ಏರ್ಪೋರ್ಟು ಏನು ಯಲಹಂಕ ಇದೆ. ಅಲ್ಲಿ ಹೈ ರೈಸು ಅಕ್ಕಪಕ್ಕದಲ್ಲಿ ಕಿಲೋಮೀಟರ್ ಗಟ್ಟಲೆ ಮಾಡೋಕ್ಕಾಗ್ತಾ ಇಲ್ಲ. ನಾನು ಸ್ಕೈ ಡೆಕ್ ಮಾಡಬೇಕು ಅಂತೇಳಿ ಕರೆದು ಸುಮಾರು ಎರಡು ವರ್ಷದಿಂದ ಭಾಳ ದೊಡ್ಡ ಪ್ರಯತ್ನ ಮಾಡಿ ಕೊನೆಗೆ ಅಲ್ಲಿ ಕೆಂಪೇಗೌಡ ಲೇಔಟ್ಗೆ ಎತ್ಕೊಂಡೋಗಿ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಈಗ 20 ಕಿಲೋಮೀಟರ್ವರೆಗೂ ನೀವೇನು ಮಾಡೋಕ್ಕಾಗಲ್ಲ ಅಂತೇಳಿ HAL ಅವರು ರಿಸ್ಟ್ರಿಕ್ಷನ್ ಮಾಡಿದ್ರು. ನಮಗೆ NGF ಜಾಗದಲ್ಲಿ ಜಾಗ ಚೆನ್ನಾಗಿತ್ತು, ಪಕ್ಕದಲ್ಲಿ ಒಳ್ಳೆ ಮೆಟ್ರೋನೂ ಇತ್ತು. ನಮಗೆ ಇನ್ನೊಂದು 3-4 ಜಾಗನೂ ಯೋಚನೆ ಮಾಡಿದೆ ನಾವು. ಸೊ ಆಗಲಿಲ್ಲ. ಅಲ್ಲಿ ನಮ್ಮ ಎಲ್ಲ MLAಗಳೆಲ್ಲ ಸಿಟಿ MLAs ಎಲ್ಲ ಸೋಂಪುರ್ ಸರ್ಕಲ್ ಹೇಳಿದರು. ಅಲ್ಲಿ ಮೆಟ್ರೋ ಹತ್ರ ಇಲ್ಲ, ಸ್ವಲ್ಪ ದೂರ ಇದೆ ಮೆಟ್ರೋ. ಅದು ಸ್ವಲ್ಪ ಕಿವರು ನಮಗೆ ನೈಸ್ ಅವರು ನಮಗೆ ಸಹಕಾರ ಕೊಡಲಿಲ್ಲ. ಸೊ ನೈಸ್ ಅವ್ರದ್ದು ಏನು ಮಾಡಬೇಕು ಅಂತ ನಾವು ಮುಂದಕ್ಕೆ ತೀರ್ಮಾನ ಮಾಡ್ತೀವಿ. ಅವ್ರು ನಮಗೆ ಒಂದು NOC ಕೊಡೋಕ್ಕೂ ಮುಂದೆ ಬರಲಿಲ್ಲ. ಸೊ ನೈಸ್ನ ಏನು ಮಾಡಬೇಕು ಅಂತ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ. ಅವ್ರಿಗೆ ತಕ್ಕ ಉತ್ತರ ಕೊಡಲೇಬೇಕಾಗ್ತದೆ, ವಿಧಿ ಇಲ್ಲ. ಗೌರ್ಮೆಂಟ್ಗೆ ಯಾವ ಕೋಪ್ರೇಟ್ ಮಾಡಿಲ್ಲ. ಗೌರ್ಮೆಂಟು ನಾವು ಡ್ಯೂಟಿ ನಾವು ಮಾಡಬೇಕಾಗ್ತದೆ, ಅದನ್ನು ಯಾವ ರೀತಿ ಅಂತ. ಅದಕ್ಕೆ ನಾನೀಗ ತುಂಬ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಈಗ ನಮ್ಮ ಏನು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.